ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನನಗಿಂತ ಕ್ಷಮಿಸ್ಬಿಡ್ಬೇಕು, ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಇವತ್ತು ವಿಡಿಯೋ ಹಾಕತ್ತೀನಿ, ಆದಷ್ಟು ಲಘುನ ವಿಡಿಯೋ ಹಾಕಕತ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾ ಯಾವಾಗಲೂ ಚಿರಋಣಿ. ಭಾಳ ಇಷ್ಟಪಟ್ಟು ವಿಡಿಯೋ ನೋಡಕತ್ತೀರಿ, ಕಮೆಂಟ್ ಹಾಕ್ತೀರಿ, ನನಗೂ ಭಾಳ ಖುಷಿ ಆಕೈತಿ. ಕತೆ ಭಾಳ ಚಲೋ ಐತಿ ಶಾಂತಕ, ಮುಂದುವರೆಸ್ರಿ, ಹಿಂಗೆ ಹಾಕ್ರಿ ಅಂತ ಭಾಳ ಇಷ್ಟಪಡತ್ತೀರಿ. ನನಗೂ ಭಾಳ ಖುಷಿ ಆಕೈತಿ ಇದನ್ನೆಲ್ಲ ನೋಡಿ. ಆಮೇಲೆ ಇವತ್ತೇ ಇನ್ನೊಂದು ವಿಡಿಯೋ ಹಾಕ್ತೀನಿ. ಎಷ್ಟೊಂದು ಜನ ವಿಡಿಯೋ ನೋಡ್ತೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು 1,000 ಸಬ್ಸ್ಕ್ರೈಬರ್ ಆಗ್ಬೇಕಂತ ನಾನು ಅನ್ಕೊಳಕತ್ತೀನಿ. ಎಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತೀರೋ ಆದಷ್ಟು ಲಘು ನಾನು ಇನ್ನೊಂದು ವಿಡಿಯೋನ ಆದಷ್ಟು ಬೇಗ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇಷ್ಟಪಡ್ರಿ ವಿಡಿಯೋನ, ಹಾಗೆ ಕಮೆಂಟ್ ಕೂಡ ಮಾಡಿರಿ. ಪಲ್ವಿ, ಏನು ರೆಡಿಯಾಗಿ ನಿಂತ್ಬಿಟ್ಟು ಆಫೀಸ್ ಕೊಂಟಿಯಾ? ಆಫೀಸ್ಗೆ ಹೋಗ್ಬೇಕ್ರಿ, ಹೋಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆದ್ರೆ ಇವತ್ತೊಂದು ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ, ಅದು ನಿಮ್ಮ ಕೈಯಾರೇ ಆಗ್ಬೇಕು. ಅದಕ್ಕೆ ನಿಮ್ಮನ್ನ ವೇಟ್ ಮಾಡಕತ್ತಿದ್ದೆ. ನಾನಾ? ಅಯ್ಯ, ನೀ ಕಾಲೇ ತೋರಿಸಿದ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಅಲ್ಲ ಪಲ್ವಿ. ಮತ್ತೆ ಯಾಕೆ, ಏನು ಕೆಲಸ ಹೇಳು, ಮಾಡ್ಕೊಂಬರ್ತೀನಿ. ಅದ ಈ ಫೈಲ್ಗೆ ಸಿದ್ಧಾರ್ಥನ್ ಸೈನ್ ಹಾಕ್ಬೇಕು. ಅಯ್ಯೋ, ಇಷ್ಟು ಸಣ್ಣ ವಿಷಯನ? ಅದನ್ನು ನೀನು ಮಾಡಿಸ್ಕೋಬೋದಿತ್ತಲ್ಲ. ಅಲ್ಲೇ ಇರೋದು, ನಾನು ಮಾಡಿಸ್ಕೋಬೋದಿತ್ತು. ಆದ್ರೆ ನಾ ಮಾಡ್ಸಕ್ಕೆ ಹೋದ್ರೆ ಸಿದ್ಧಾರ್ಥ 200% ಫೈಲ್ನೆಲ್ಲ ಓಪನ್ ಮಾಡಿ ನೋಡ್ತಾನೆ. ಈ ಫೈಲ್ ಸೈನ್ ಅತಿ ನಂಬಿಕೆ ಇರಬೇಕು ಅವ್ರ ಮೇಲೆ, ಅಂಥವ್ರ ಕಡೆಯಿಂದ ಮಾತ್ರ ಆಗೋದು. ಪಲ್ಲವಿ, ನಿನಗೆ ಗೊತ್ತಾಯ್ತಲ್ಲ, ಅಣ್ಣ ಯಾವ್ದು ಫೈಲ್ ಸೈನ್ ಮಾಡ್ಬೇಕಂತಂದ್ರೆ ಅದನ್ನು ನೋಡ್ತಾನ. ಅದ್ರೊಳಗೆ ಏನೈತೆ ಅಂತ ದೊಡ್ಡ ವಿಷಯ? ಇದ್ರೊಳಗೆ ಏನೈತಿ, ಫೈಲ್ ಒಳಗೆ ಏನೈತಿ ಅಂತ ಗೊತ್ತಾದ್ರೆ ನೀವೇ ಶಾಕ್ ಆಗೋದು. ಏನೈತೆ ಅಂತ ಈ ಫೈಲ್ ಒಳಗೆ? ಈ ಫೈಲ್ ಒಳಗೆ ನಮ್ಮ ಕಂಪ್ನಿಗೆ ICICI ಬ್ಯಾಂಕಿಂದ 20 ಲಕ್ಷ ರೂಪಾಯಿ ಸಾಲ ಬೇಕು ಅನ್ನೋ ಅಪ್ಲಿಕೇಶನ್ಗೆ ಸೈನ್ ಹಾಕ್ಬೇಕು. ಏ ಪಲ್ಲವಿ, ಏನು ಮಾಡಕೊಂಡಿ ನೀನು? ನೋಡ್ರಿ, ಇಷ್ಟು ದಿನ ನನಗೂ ನಿಮ್ಮ ಅಣ್ಣನ ಆಫೀಸ್ ಒಳಗೆ 1 ಲಕ್ಷ, 2 ಲಕ್ಷ, 50,000, 60,000, 70,000, 80,000 ಅಂತೇಳಿ ಹೊಡೆದು ಸಾಕಾಗೈತೆ. ಇಷ್ಟೆಲ್ಲ ಹೊಡೆದ್ರು ನಾವು ನಮ್ಮ ತಿಂಗಳ ಖರ್ಚು ದಾಟಿಸ್ಬೋದು ಹೊರತು ನಾವು ಸೆಟ್ಲ್ ಹಾಕೊಂತ್ರು ಈ ದುಡ್ಡೊಳಗೆ ಆಗಂಗಿಲ್ಲ. ಅದಕ್ಕೆ 20-30 ಲಕ್ಷ ಒಮ್ಮೆ ಹೊಡೆದ್ರೆ ಒಂದೇನೋ ಆಸ್ತಿ ಆದರೂ ತಗೋಬೋದಲ್ಲ ನಾವು. ಈಗ ಆಫೀಸ್ನಾಗ 20-30 ಲಕ್ಷ ಹೊಡೆಯೋಂಥ ಸಿಚುವೇಶನ್ ಯಾವುದೂ ಇಲ್ಲ. ಯಾಕಂತಂದ್ರೆ ನಿಮ್ಮ ಅಣ್ಣನ ತಮ್ಮ ಇಬ್ಬರು ಕೂಡ ಎಲ್ಲ ಕ್ಲೈಂಟ್ಸ್ನು ಡೀಲ್ ಮಾಡಕತ್ತಾರ. ನಮಗೆ ಅವಕಾಶನೇ ಇಲ್ಲಂಗಾಗೈತಿ. ಅದಕ್ಕೆ ಭಾಳ ತಲೆ ಓಡಿಸಿ ಈ ವಿಚಾರಕ್ಕೆ ಬಂದೇನೆ. ಈ ಅಪ್ಲಿಕೇಶನ್ಗೆ ನಿಮ್ಮ ಅಣ್ಣನ ಕಡೆಯಿಂದ ಸೈನ್ ಆದ್ರೆ ಅಲ್ಲಿ ಬ್ಯಾಂಕ್ ಒಳಗೆ ಒಂದು ಮಾತಾಡ್ದೆ ಸಾಲ ಕೊಡ್ತಾರೆ. ಈ ವಿಚಾರ ಎಲ್ಲ ಅಣ್ಣಗೆ ಗೊತ್ತಾದ್ರೆ ಹೆಂಗೆ ಗೊತ್ತಾಗುತ್ತೆ? ಯಾಕಂತಂದ್ರೆ ನಮ್ಮ ಆಫೀಸ್ನಾಗ ಆಲ್ರೆಡಿ ICICI ಬ್ಯಾಂಕಿಂದ ಲೋನ್ ಐತಿ. ಅದು ಈ ತಿಂಗಳ ಹೋಗ್ತಾನೇ ಇರ್ತೈತಿ EMI. ಇದನ್ನು ಅದೇ ಲಿಸ್ಟಿಗೆ ನಾವು ಅಕೌಂಟಿಗೆ ಹಾಕಿಸ್ಬಿಡೋದು. EMI ಹೋಗ್ತಾನೆ ಇರ್ತೈತಲ್ಲ, ಮಂತ್ಲಿ ಹೋಗೋ ಹಂಗೆ. ನಿಮ್ಮ ಅಣ್ಣಗೆ ಹೆಂಗೆ ಗೊತ್ತಾಕೈತಿ 20 ಲಕ್ಷ ಡಿಫ್ರೆನ್ಸ್ ಆಗೈತಿ ಅಂಥೇಳಿ? ಏನೋಪ್ಪ, ಅಣ್ಣ ಎಲ್ಲ ಡಾಟಾನು ಚೆಕ್ ಮಾಡಕತ್ತಿದ್ದ ಅನ್ಕೋರಿ. ಅಣ್ಣ ಯಾಕೆ ಲೋನ್ ತೊಗೊಂಡು ಗೊತ್ತಾಯ್ತಲ್ಲ, IT ಎಲ್ಲ ಪ್ರಾಬ್ಲಮ್ ಆಕೈತಿ ಅಂಥೇಳಿ ಲೋನ್ ತೋರ್ಸಕ್ಕಂಥೇಳಿ ICICI ಬ್ಯಾಂಕ್ನ ಲೋನ್ ತೊಗೊಂಡ. ಇಲ್ಲಾಂದ್ರೆ ರೊಕ್ಕಕ್ಕೆ ಅವ್ನಿಗೇನು ಕಮ್ಮಿ ಇಲ್ಲ. ಈಗ ಇದು 20 ಲಕ್ಷ ಅಂತಂದ್ರೆ ಅದು ಪ್ರಾಬ್ಲಮ್ ಆದಾಗ ಅದನ್ನು ಬಗೆಹರಿಸು. ನಾ ಅದೇನಲ್ಲ ಅದಕ್ಕೆಲ್ಲ ಇಲ್ಲ, IT ಪ್ರಾಬ್ಲಮ್ ಆಗತ್ತಿತ್ತು, ಮತ್ತು 20 ಲಕ್ಷ ನಾನು ಲೋನ್ ತೋರಿಸ್ಬೇಕಂತ ತೆಗೆದಿದ್ದು ಅಂತ ಹೇಳಿದ್ರೆ ಆಯ್ತು. ಆವಾಗ ಬೇಡ ಪಲ್ಲವಿ, ಇಂಥ ದೊಡ್ಡ ಇದನ್ನ ಕೈ ಹಾಕೋದು ಬೇಡ. ಈಗ ನೋಡು, ಅವ್ರ ಮನ್ಯಾಗ ಅದೇವಿ, ಅವ್ರು ದುಡ್ದಿದ್ದೇನೆ ನಾವು ತಿನ್ನಕತ್ತೀವಿ. ಅಷ್ಟೇ ಅಲ್ದ ಅವ್ರ ಕಂಪ್ನಿ ಒಳಗನ ರೊಕ್ಕ ಹೊಡೆದು ರೊಕ್ಕ ಮಾಡಕತ್ತೀವಿ. ಅದ್ರೊಳಗೆ ಇಂಥ ದೊಡ್ಡ ಕೆಲಸ ಕೈ ಹಾಕಿದ್ವು ಅಂತಂದ್ರೆ ಒಂದು ಸಲ ನಾವು ಅವ್ರ ದೃಷ್ಟಿ ಒಳಗೆ ಕೆಟ್ಟಾದ್ವಿ ಅಂತಂದ್ರೆ ಈ ಮನೆ ಒಳಗೆ ನಮಗೆ ಬಿಡಿಗಾಸು ಸಿಗಂಗಿಲ್ಲ, ನೆನ್ಪಿಟ್ಕೊ. ನೋಡ್ರಿ, ನೀವಂತರೂ ಈ ಮನೆ ಮಗ ಅಲ್ಲ. ಈ ಆಸ್ತಿ ಒಳಗೆ ನಿಮ್ಗೆ ಯಾವುದೂ ಹಕ್ಕು ಇಲ್ಲ. ಸುಮ್ಮನೆ ನಿಮ್ಮ ಅವ್ವ ಕೌಸಲ್ಯ ನಿಮ್ಮನ್ನು ಸಾಕ್ಯಾಳ ಅಂಥೇಳಿ ಏನೋ ಕೊಡ್ತಿದ್ರೋ ಏನೋ. ಆದರೆ ಸಿದ್ಧಾರ್ಥ್ ನಿಮಗೆ ಆಸ್ತಿ ಕೊಡ್ತಾನಂತ ನನಗೆ ಅನ್ಸಂಗಿಲ್ಲ. ಅದಕ್ಕೆ ಇರುವಾಗ ಎಷ್ಟಾಕೈತೋ ಅಷ್ಟು ನಾವು ದುಡ್ಕೊಂಡು ನಮ್ಮದು ನಾವು ಮಾಡ್ಕೊಂಡು ಹೋಗ್ಬಿಡೋದು. ಅಕಸ್ಮಾತ್ ಗೊತ್ತಾತಪ್ಪ ಅಂತಂದ್ರೆ ನಾವೆಲ್ಲ ಮಾಡಿ ಇಟ್ಕೊಂಡು ಅಷ್ಟು ತನಕ ಗೊತ್ತಾದರೆ ಗೊತ್ತಾಗಲಿ, ನಮ್ಮ ಪಾಲು ತೊಗೊಂಡು ನಾವು ಹೋಗ್ಬಿಡೋಣ. ಅಯ್ಯೋ ಪಲ್ಲವಿ, ನಂಗೆ ಯಾಕೋ ಭಯ ಆಗತ್ತೈತಿ. ಭಯ ಅಂತ ಕುಂತ್ರೆ ನಾವು ಮುಂದುವರೆಯೋಕ್ಕೆ ಸಾಧ್ಯ ಇಲ್ಲ ರಮೇಶ್. ಅರ್ಥ ಮಾಡ್ಕೊ ಮೊದಲು. ತಗೋ,
ಈ ಫೈಲ್ ತೊಗೊಂಡು ನಿನ್ನ ಸಿಗ್ನೇಚರ್ ಮಾಡಿಸ್ಕೊಂಡು ಬಾ. ಇವತ್ತು ಮಂಡೇ ಹೆಂಗಿದ್ರು ಎಲ್ಲ ಫೈಲ್ಗೂ ಸಿಗ್ನೇಚರ್ ಮಾಡ್ತಾನೆ. ಆ ಫೈಲ್ ನಡ್ಕ ಇದು ಫೈಲ್ನ ಇಡು, ಸಿಗ್ನೇಚರ್ ಆಗೇ ಆಗುತ್ತೆ. ಯಾಕಂತಂದ್ರೆ ಆಕೆ ಸೆಕ್ರೆಟ್ರಿ ಎಲ್ಲ ಫೈಲ್ ಚೆಕ್ ಮಾಡಿನ ಅವ್ನು ಮುಂದೆ ಇಟ್ಟಿರ್ತಾಳೆ. ಇವತ್ತು ಅವ್ನು ಭಾಳ ಬ್ಯುಸಿ ಇರ್ತಾನೋ, ಅವ್ಗೆ ಕ್ಲೈಂಟ್ಸ್ ಮೀಟಿಂಗ್ನು ಭಾಳ ಅದಾವೆ ಇವತ್ತು. ಸೊ ನಮ್ಮ ಕೆಲಸ ಈಸಿ ಆಗ್ತೈತೆ. ನಾ ಹೋದ್ನಿ ಅಂತಂದ್ರೆ ಅವಂಗೆ ಡೌಟ್ ಬರೋ ಚಾನ್ಸಸ್ನು ಅದಾವೆ. ನೀ ಹೋದಿ ಅಂತಂದ್ರೆ ಅವ್ಗೆ ಡೌಟ್ ಬರೋಂಗಿಲ್ಲ. ಅದಕ್ಕೆ ಈ ಕೆಲಸ ನಿನ್ನ ಕಡೆಯಿಂದನೇ ಆಗ್ತೈತಿ ಅಂಥೇಳಿ ನಿನ್ನ ಕರೆದಿದ್ದು. ಯಾಕೋ ನಂಗೆ ಭಯ ಆಗತ್ತಿತ್ತು ಪಲ್ಲವಿ. ಭಯನೂ ಇಲ್ಲ ಏನೂ ಇಲ್ಲ. ಹೋಗ್ರಿ ಈ ಫೈಲ್ನ ಸೈನ್ ಮಾಡಿಸ್ಕೊಂಬರ್ರಿ ಫಸ್ಟ್, ಆಮೇಲೆ ಮುಂದಿನ ನೋಡೋಣ. ಸರಿ ಆಯ್ತು. ನೋಡ್ರಿ ಅಲ್ಲಿ ಹೋಗಿ ಡೌಟ್ ಬರೋಂಗೆಲ್ಲ ರಿಯಾಕ್ಷನ್ ಕೊಡಕ್ಕೆ ಹೋಗ್ಬೇಡ್ರಿ. ನಾರ್ಮಲಾಗಿ ಹೋಗಿ ನಾರ್ಮಲಾಗಿ ಮಾಡಿಸ್ಕೊಂಡು ಬರ್ರಿ. ನೋಡೋಣ ಸಿಗ್ನೇಚರ್ ಆಗುತ್ತೋ ಇಲ್ಲೋ ಅಂತೇಳಿ. ಆಗಲಿಲ್ಲ ಅಂತಂದ್ರೆ ನಾ ಮತ್ತೆ ಬೇರೆ ದಾರಿ ಹುಡುಕ್ತೇನೆ ಇದಕ್ಕೆ. ಸರಿ. ಸಣ್ಣ ಪುಟ್ಟ ರೊಕ್ಕ ಹೊಡೆದು ನನಗೂ ಬೇಸರ ಆಗೈತಿ. ಒಂದು ದೊಡ್ಡ ಅಮೌಂಟನ್ನು ಹೊಡೆದ ಈ ಮನೆಯಿಂದ ಆದಷ್ಟು ಲಗು ಹೋಗ್ಬೇಕು. ಓಕೆ ಸರ್. ಇದೇನಪ್ಪ ಇದು? ಅಕ್ಕಿದು ಫೋನ್ ನನ್ನ ಫೋನ್ ಜಾಗದ ಅಕ್ಕಿ ಫೋನ್. ಓ ಕರೆಕ್ಟ್. ನಾನು ಬರ್ಬೇಕಾರೆ ಅಕ್ಕಿ ಡಿಕ್ಕಿ ಹೊಡೆದ್ನಲ್ಲ, ಅವು ಅಕ್ಕಿ ಕೈಯಾಗೋ ಫೋನ್ ಇತ್ತು, ನನ್ನ ಕೈಯಾಗೋ ಫೋನ್ ಇತ್ತು. ಇಬ್ಬರು ಫೋನ್ ತಳಗೆ ಬಿತ್ತು. ಓ ಶಿಟ್, ನನ್ನ ಫೋನ್ ಅಕ್ಕಿ ಕಡೆ, ಅಕ್ಕಿ ಫೋನ್ ನನ್ನ ಕಡೆ ಬಂದೈತಿ. ಆದ್ರೆ ಈಗ ಅಕ್ಕಿ ಕಾಲ್ ಮಾಡಿ ಹೇಳೋದು ಹೆಂಗೆ? ಇದು ಲಾಕ್ ಆಗೈತಲ್ಲ ಫೋನ್. ಇದ್ರ ಲಾಕ್ ಗೊತ್ತು ನನಗೆ ಸಹ ಗೊತ್ತಿಲ್ಲ, ಆಕೆ ನಂಬರು ನನಗೆ ಗೊತ್ತಿಲ್ಲ. ಇದೇನಪ್ಪ ದೇವ್ರೇ. ಅಲ್ಲ ಏನು ಮಾಡಲಿ ಈಗ? ಆಕೆ ಕಾಲು ಬೇರೆ ನಂಬರಿಂದ ಬೇರೆ ಫೋನ್ ಇಸ್ಕೊಂಡೆ ಕಾಲ್ ಮಾಡ್ಬೇಕು ಈಗ. ಮಾಡ್ತೇನೆ. ಯಾರ್ದು ಫೋನ್? ಅಲ್ಲ ನನ್ನ ಫೋನಿಗೆ ಇಷ್ಟು ಯಾಕೆ ಫೋನ್ ಬರಾಕತ್ತಾವ ಇವತ್ತು? ಹಲೋ ಹಲೋ ಪೂಜಾ? ಯಾರ್ರಿ? ಅಯ್ಯೋ ನಾನು ರೀ, ಗೊತ್ತಾಗಲಿಲ್ಲ, ಸಿದ್ಧಾರ್ಥ್ ಪಾಟೀಲ್. ಓ ಹೌದಾ, ನನ್ನ ನಂಬರ್ ನಿಮಗೆ ಯಾರು ಕೊಟ್ಟರು? ಅದು ಹೇಳೋಕ್ಕಿಂತ ಫಸ್ಟ್ ನನ್ನ ಫೋನ ನಿಮ್ಮ ಕಡೆ ಐತಿ. ಅಯ್ಯೋ ಹೌದು, ಇದು ನನ್ನ ಫೋನ್ ಅಲ್ಲ. ಸಿದ್ಧಾರ್ಥರೇ, ನನ್ನ ಫೋನ್ ನಿಮ್ಮ ಫೋನ್ ನನ್ನ ಕಡೆ ಹೆಂಗೆ ಬಂತು? ಅದೊಂದು ದೊಡ್ಡ ಕತೆ ರೀ. ನಿನ್ನ ಫೋನು ನನ್ನ ಕಡೆ ಹೆಂಗೆ ಬಂತು, ನನ್ನ ಫೋನು ನಿಮ್ಮ ಕಡೆ ಹೆಂಗೆ ಬಂತು, ಅದು ದೇವರಿಗೆ ಗೊತ್ತು. ಆದ್ರೆ ನಿಮ್ಮ ಫೋನು ನನ್ನ ಕಡೆ, ನನ್ನ ಫೋನ್ ನಿಮ್ಮ ಕಡೆ ಅದ್ಲಾ ಬದ್ಲಿ ಆಗಿರೋದಂತೂ ನಿಜಾನ. ಅಯ್ಯೋ ಹೌದಾ? ಅಯ್ಯೋ ದೇವ್ರ, ಅದಕ್ಕೆ ರೀಪ ಬೆಳಗ್ಗೆಯಿಂದ ಒಂದೇ ಸಮಯ ಕೊಯ್ಯ ಅಂತ ನೀವು ಫೋನ್ ಹೊಡ್ಕೊಳಕತ್ತೈತಿ. ನಾ ಅದ ಅನ್ಕೊಳತ್ತೀನಿ, ನನ್ನ ಫೋನಿಗೆ ಇಷ್ಟು ಫೋನ್ ಬರಂಗಿಲ್ಲ, ಅದು ಯಾಕೆ ಇವತ್ತು ನಂಗೆ ರಿಂಗ್ ಟೋನ್ ಅಯ್ಯೋ ನಿಮ್ದು ಐಫೋನ್ ರಿಂಗ್ ಟೋನ್ ಬಂದರೂ ನನಗೆ ಲಕ್ಷ ಇಲ್ಲ. ಯಾಕಂತಂದ್ರೆ ನಾನು ಕಾಲೇಜ್ ಗಡ್ಬಿಡ್ಯಾಗ ಆ ಫೋನಿಗೆ ಲಕ್ಷಣ ಇಲ್ಲ ನೋಡ್ರಿ ನನಗೆ. ನಿಮ್ದಲ್ಲ, ನನಗರೆ ಲಕ್ಷ ಇತ್ತಾ ನನ್ನ ಫೋನು? ಬೆಳಗ್ಗೆಯಿಂದ ನಿಮಗೂ ನಿಮ್ಮ ಕಾಲಿಗೆ ನಿಮ್ಮ ತಾಯಿಯವ್ರನ್ನ ಕೇಳ್ಕೊಂಡು ಫೋನ್ ಹಚ್ಚಿದ್ದು. ನಾನು ಅವ್ರ ಜೊತೆ ಜಗಳ ಮಾಡಿಬಿಟ್ಟೆ ಲಿಟ್ರಲಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ನನಗೆ ಗೊತ್ತೇ ಆಗಿಲ್ಲ. ಸೊ ಈಗ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನನ್ನ ಫೋನ್ ಬೇಕಿತ್ತಲ್ಲ. ಅಯ್ಯೋ ಹೌದಾ, ನಾ ಕಾಲೇಜಿಗೆ ಬಂದಿದ್ದೆ ಈಗ. ಹೌದಾ, ಇಟ್ಸ್ ಓಕೆ ರೀ, ನೀವೆಲ್ಲರೂ ಹೇಳ್ತಿರ್ಬೇಕಾರೆ ನಾನು ತಂದು ಕೊಡ್ತೀನಿ. ಯಾಕಂತಂದ್ರೆ ನೀವು ಬಿಸ್ನೆಸ್ ಮ್ಯಾನ್, ಫೋನ್ ನಿಮ್ಗೆ ಅರ್ಜೆಂಟ್ ಇರ್ತೈತಿ. ಇಟ್ಸ್ ಓಕೆ. ಇವತ್ತು ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ಏನಾಗಂಗಿಲ್ಲ. ಬೇಡ, ನೀವು ಮೊದಲ ಅನ್ನತ್ತಿದ್ರಿ ನಾ ಕಾಲೇಜ್ಗೆ ಹೋಗಿಲ್ಲ, ಕೈನೂ ಆಗಿದ್ದ ಸಂಬಂಧ ಅಂತೇಳಿ. ಈಗ ಮತ್ತು ನನ್ನ ಫೋನ್ ಸಂಬಂಧ ನೀವು ಅಲ್ಲಿಗಿಂತ ಇಲ್ಲಿಗೆ ಬರೋದು ಚಲೋ ಅನ್ಸಂಗಿಲ್ಲ. ಮತ್ತೇನು ಮಾಡೋದೀಗ? ನೀವು ಕಾಲೇಜ್ ಎಷ್ಟು ಗಂಟೆಗೆ ಬಿಡ್ತೈತಿ? ಇವತ್ತು 2 ಗಂಟೆ ಕ್ಲಾಸ್ ಮುಗಿಬೋದ್ರಿ. ಆ್ಯಕ್ಚುಲಿ 4 ಗಂಟೆ ತನಕ ಆಯ್ತು ನನ್ನ ಕಾಲೇಜ್. ಇವತ್ತು ಕ್ಲಾಸ್ ಜಾಸ್ತಿ ಇರಲ್ಲ, 2 ಗಂಟೆಗೆ ಮುಗಿತೈತಿ. ಓಹೋ ಸರಿ, ಹಂಗಿದ್ರೆ ಒಂದು ಕೆಲಸ ಮಾಡೋಣ. 2 ಗಂಟೆ ಆದಮೇಲೆ ನಂಗೆ ಒಂದು ಮೀಟಿಂಗ್ ಅದ, 1 ಗಂಟೆಗೆ ಮುಗಿತೈತದ. ಆಮೇಲೆ ನಾನು ಬಿಟ್ಟಾಗ್ತೀನಿ. ಎಲ್ಲಿ ಬಿಟ್ಟಾಗೋನು? ಬೆಟ್ಟಾಗೋದಾ? ಅದು ಇಲ್ಲ, ನೀವೇ ಹೇಳ್ರಿ. ಅಯ್ಯೋ ದೇವ್ರೆ, ನಾ ಹೆಂಗೆ ಹೇಳಿ? ನಿಮ್ಗೆ ಎಲ್ಲಿ ಕಂಫರ್ಟ್ ಆಯಿತು ಅಲ್ಲಿ ಹೇಳ್ರಿ, ನಾ ಅಲ್ಲಿ ಬಂದು ಫೋನ್ ಇಸ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಹೌದಾ? ಇಲ್ಲಪ್ಪ. ನಮ್ಮ ಕಾಲೇಜ್ ಕಡೆಯಿಂದ ಬಂದುಬಿಡ್ರಿ, ನಿಮ್ಮ ಫೋನ್ ನೀವು ಇಸ್ಕೊಂಡು ನಾ ಹೋಗ್ಬಿಡ್ತೀನಿ. ಹೌದಾ? ಸರಿ, ಹಂಗಿರ ನಾನು ಬಂದು ಕಾಲ್ ಮಾಡ್ತೀನಿ ಅಲ್ಲಿಗೆ. ಇದು ಬೇರೆ ಫೋನ್ ಇನ್ನೊಂದು, ಇದೇ ನಂಬರ್ ತೊಗೊಂಬಂದು ಕಾಲ್ ಮಾಡ್ತೀನಿ. ಸರಿ.
ಸರಿ ಪೂಜಾ ನೀ ಕ್ಲಾಸಿಗೆ ಹೋಗು ಫೋನ್ ಸೈಲೆಂಟ್ ಹಾಕಿ ಹೋಗು. ಇಲ್ಲ ಅಂತಂದ್ರೆ ನಿನ್ನಕ್ಕೆ ಕ್ಲಾಸಿಗೆ ಕೊಡೋಕೆ ಆಗಂಗಿಲ್ಲ ನನ್ನ ಫೋನ್ ಇಟ್ಕೊಂಡ್ಬಿಟ್ಟೆ ಅಂತಂದ್ರೆ. ಅಯ್ಯೋ ಹೌದ್ರಿಪ್ಪ, ನಿಮಗೆ ಮೊದಲು ಫೋನ್ ಭಾಳ ಬರ್ತಾವೆ. ಸರಿ ಸರಿ ಓಕೆ ಬಾಯ್. ಸರಿ ಸಿದ್ಧಾರ್ಥ ಅವ್ರೆ. ಅಯ್ಯೋ ದೇವಾ, ಅದು ಹೆಂಗೆ ಫೋನ್ ನಂದೂರ್ದು ಮಿಸ್ ಆಯ್ತು. ಇಂಥ ದೊಡ್ಡ ಫೋನ್ ಐಫೋನ್ ಐತೆ ನನ್ನ ಕಡೆ, ನನಗೆ ಗೊತ್ತಾಗಿಲ್ಲ. ನಾ ಎಂಥ ಹುಚ್ಚಿರಬೇಕು ಮಾರಾಯ. ಪಾಪ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಏನು ನನ್ನಿಂದ. ಇಲ್ಲಿ ಮಧ್ಯಾಹ್ನ ಬೆಟ್ಟಕರ್ಲ ಕೊಟ್ರಾಚು ಅಂದರು. ಸಿದ್ಧಾರ್ಥ ಅವ್ರು ನನಗೆ ಬೆಟ್ಟಾದಾಗ ಅವ್ರ ಮೇಲೆ ಬೆಟ್ಟದಷ್ಟು ಸಿಟ್ಟಿತ್ತು ನನಗೆ. ಆದ್ರೆ ಬರ್ತಾ 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 ಅವ್ರು ಎಷ್ಟು ಒಳ್ಳೆಯರಲ್ಲ. ಅಷ್ಟು ದೊಡ್ಡ ಮನುಷ್ಯ ಆದರೂ ನಾನೇ ಬರ್ತೇನೆ ಅಂದ್ರೆ ಬೇಡ, ನೀನೇ ಇದ್ದಲ್ಲೇ ನಾನೇ ಬಂದು ತಗೋದೇನಿ ಅಂದ್ರೆ ಯಾರಿಗಿರ್ತೈತಿ ಇಂಥ ಮನುಷ್ಯ.